ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬಿಜೆಪಿ ಮುಖಂಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ಮತ್ತು ಆ ಕೇಸ್ಗೆ ಸಂಬಂಧಪಟ್ಟಂತಹ 17 ಮಂದಿಗೆ ಅಪರಾಧಿಗಳು ಅನ್ನುವಂಥ ತೀರ್ಪು ಮೊನ್ನೆ ಹೊರಬಿದ್ದಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ ಅನ್ನುವಂಥದ್ದಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು. ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಅವರ ಕುಟುಂಬಸ್ಥರು. ಈ ಕ್ಷಣಕ್ಕೆ ಬಂದಿರುವಂಥ ಅಪ್ಡೇಟ್ನಲ್ಲಿ ಈ ಪ್ರಕರಣದ 16 ಮಂದಿ ಅಪರಾಧಿಗಳು, ವಿನಯ್ ಕುಲಕರ್ಣಿಯು ಸೇರಿದಂತೆ ಈ 16 ಮಂದಿ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಘೋಷಿಸಿರುವಂಥದ್ದು. ಈ ಕ್ಷಣಕ್ಕೆ ಬಂದಿರುವಂತಹ ಪ್ರಕಟಣೆ, 16 ಮಂದಿ ಅಪರಾಧಿಗಳು, ವಿನಯ್ ಕುಲಕರ್ಣಿ ಆದಿಯಾಗಿ 15 ಮಂದಿ ಅಪರಾಧಿಗಳು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕು. ಜೊತೆಗೆ 30,000 ರೂಪಾಯಿ ದಂಡವನ್ನು ನ್ಯಾಯಾಲಯ ವಿಧಿಸಿದೆ. ಈ ಮಧ್ಯೆ ಅಧಿಕೃತವಾಗಿ ಸಭಾಧ್ಯಕ್ಷರ ಕಚೇರಿಯಿಂದ ನಾಳೆ ಅಧಿಸೂಚನೆ ಹೊರಡುತ್ತೆ. ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ. ಅವರು ಹಿ ವಾಸ್ ಎ ಸಿಟ್ಟಿಂಗ್ MLA, ಕಾಂಗ್ರೆಸ್ನ ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ಅವರು. ಅವರ ಶಾಸಕ ಸ್ಥಾನವೂ ಕೂಡ ಇದೀಗ ಅನರ್ಹಗೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದರ್ಥದಲ್ಲಿ ದೊಡ್ಡ ಡ್ಯಾಮೇಜ್ ಇದು. ನಿಮ್ಮ ಶಾಸಕರು, ನಿಮ್ಮದೇ ಪಕ್ಷದ ಶಾಸಕರು ಕೊಲೆಗಾರರಾಗಿದ್ದಾರೆ. ಕೊಲೆ ಪ್ರಕರಣ 10 ವರ್ಷಗಳ ಎಳೆದಂತಹ ಬರೋಬ್ಬರಿ ಹೈ ಪ್ರೊಫೈಲ್ ಕೇಸ್ ಇದು. ಎಂಥ ಪ್ರಭಾವಿ ಶಾಸಕ, ಪ್ರಭಾವಿ ನಾಯಕ ಆ ಭಾಗದ್ದು. ಅವರು ಕೇಳಿಕೊಳ್ತಾ ಇದ್ದಂತೆ, ಕಣ್ಣಲ್ಲಿ ನೀರು ಹಾಕೊಂಡ್ರು ಮೊನ್ನೆ ಅವರು ಅಪರಾಧಿ ಅನ್ನುವಂಥ ತೀರ್ಪು ಹೊರಬಿದ್ದಾಗ. ನಾನು ಬಿಸ್ನೆಸ್ ಮೆನ್ ಇದ್ದೇನೆ, ನನಗಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಮದುವೆ ವಯಸ್ಸಿಗೆ ಬಂದಿರುವಂಥವ್ರು, ದಯವಿಟ್ಟು ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿ ಅಂತ ಇವತ್ತು ಕೋರ್ಟ್ನಲ್ಲೂ ಕಣ್ಣೀರು ಹಾಕ್ಕೊಂಡ್ರಂತೆ. ಬಟ್ ನೋ ಅಂತ ಹೇಳಿದೆ ಕೋರ್ಟ್. ಈ ಮಧ್ಯೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಎಲ್ಲರಿಗೂ ಕೂಡ ಅವಕಾಶವಿರುತ್ತೆ, ಮೇಲ್ಮನವಿ ಸಲ್ಲಿಸಬಹುದು ಒಂದು ಸಮಯದ ನಂತರದಲ್ಲಿ. ಬಟ್ 99%, ನಾನು ವಕೀಲರ ಜೊತೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರು, 99% ಸಾಧ್ಯ ಇಲ್ಲ ಇವರು ಹೈಕೋರ್ಟ್ಗೆ ಮನವಿ ಮಾಡಿದ್ರು ಕೂಡ. ಇದರ ಮಧ್ಯೆ 30,000 ರೂಪಾಯಿ ದಂಡವನ್ನು ವಿಧಿಸಿ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಣೆ ಮಾಡಿರುವಂಥದ್ದು ನ್ಯಾಯಾಲಯ. ಮತ್ತು ಯೋಗೇಶ್ ಗೌಡ ಅವರ ಕುಟುಂಬಕ್ಕೆ ಒಂದಷ್ಟು ಹಣದ ಪರಿಹಾರವನ್ನು ಕೊಡಬೇಕು ಅವರ ಮಕ್ಕಳ ಶಿಕ್ಷಣಕ್ಕಾಗಿ ಅನ್ನುವಂಥ ತೀರ್ಪನ್ನು ಕೂಡ ನ್ಯಾಯಾಲಯ ಕೊಟ್ಟಿರುವಂಥದ್ದು. ಈಗ ವಿನಯ್ ಕುಲಕರ್ಣಿ ಸಾಮಾನ್ಯ ಖೈದಿಯಂತೆ ಜೈಲಿನಲ್ಲಿ ಸಮವಸ್ತ್ರವನ್ನು ತೊಟ್ಟು, ನಂಬರನ್ನು ತಗೊಂಡು, ಅವರು ಕೊಡುವಂತಹ ಕೆಲಸವನ್ನು ಮಾಡ್ತಾ, ಅವರು ಕೊಡುವಂತಹ ಊಟವನ್ನು ಮಾಡ್ತಾ ಜೈಲಿನ ದಿನಚರಿಗೆ ಹೊಂದಿಕೊಳ್ಳಲೇಬೇಕಾದಂಥ ಅನಿವಾರ್ಯದ ಪರಿಸ್ಥಿತಿಗೆ ವಿನಯ್ ಕುಲಕರ್ಣಿ ಮತ್ತು 15 ಮಂದಿ ಏನು ಅಪರಾಧಿಗಳು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ನಾಯಕರು ಈ ವಿಚಾರವಾಗಿ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇದು ಒಂದು ಹಿನ್ನಡೆ ಕಾಂಗ್ರೆಸ್ ಪಕ್ಷಕ್ಕೆ, ಅವರು ಹೇಗೆ ಸ್ವೀಕರಿಸ್ತಾರೆ. ಈಗಾಗಲೇ ಶಾಸಕ ಸ್ಥಾನ ಅನರ್ಹಗೊಂಡಿರುವುದರಿಂದ ಧಾರವಾಡಕ್ಕೊಂದು ಉಪಚುನಾವಣೆ ಆಗಬೇಕಾಗತ್ತೆ. ಮತ್ತು ಇವರು ಕೇಳ್ತಾರೆ, ಮನವಿಗಳು ಬೇಕಾದಷ್ಟು ಮಾಡ್ತಾರೆ, ನಮಗೆ ಮನೆ ಊಟವನ್ನು ತರಿಸಿಕೊಡಿ, ಇಲ್ಲಿ ಕೆಲವು ಸೌಲಭ್ಯಗಳನ್ನು ಮಾಡಿಕೊಡಿ, ಇದೆಲ್ಲವನ್ನು ಕೂಡ ನ್ಯಾಯಾಲಯ ಪುರಸ್ಕರಿಸುತ್ತಾ. ಮತ್ತು ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ನ ಆದೇಶವಿದ್ದರೂ ಕೂಡ ಜೈಲಿನ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಪ್ರಭಾವಕ್ಕೆ ಒಳಗಾಗದೆ ಸಾಮಾನ್ಯರಂತೆಯೇ ವಿನಯ್ ಕುಲಕರ್ಣಿ ಅವರನ್ನ ಟ್ರೀಟ್ ಮಾಡ್ತಾರೆ, ಇದೆಲ್ಲವೂ ಕೂಡ ಗೊತ್ತಿಲ್ಲ. ಬಟ್ ಒಟ್ಟಾರೆ ಈ ಕ್ಷಣಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ನಲ್ಲಿ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆಗಾರ, ಅಪರಾಧಿ ಮತ್ತು ಅವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.